ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಲ್ಲಿ ಹಲವರು ಆಕಾಂಕ್ಷಿಗಳಿದ್ದಾರೆ. ಹಾಗಾದ್ರೆ ಸಚಿವಾಕಾಂಕ್ಷಿಗಳ ಪಟ್ಟಿ ಯಾರ್ಯಾರು ಇದ್ದಾರೆ ಈ ಪಟ್ಟಿಯಲ್ಲಿ ಅಂತ ನೋಡೋದಾದ್ರೆ, ಒಂದು ಅಜಯ್ ಧರ್ಮ್ ಸಿಂಗ್ ಅವರು ಕಲ್ಯಾಣ ಕರ್ನಾಟಕ ಭಾಗದ ನಾಯಕರು, ಯಶವಂತರಾಯಗೌಡ ಪಾಟೀಲ್ ಲಿಂಗಾಯತ ವಿಜಯಪುರ, ಶರತ್ ಬಚ್ಚೇಗೌಡ ಒಕ್ಕಲಿಗ ಬೆಂಗಳೂರು ಗ್ರಾಮಾಂತರ ಯುವ ಕೋಟ, ರಿಜ್ವಾನ್ ಅರ್ಷದ್ ಮುಸ್ಲಿಂ ಬೆಂಗಳೂರು ಯುವ ಕೋಟ, ಎಎಸ್ ಪೊನ್ನಣ್ಣ ಕೊಡವ ಸಮುದಾಯ ಕೊಡಗು ಯುವ ಕೋಟ, ಸಿದ್ದರಾಮಯ್ಯ ಅವರ ಆಪ್ತ ಕೂಡ ಹೌದು, ಎಸ್ಎಸ್ ಮಲ್ಲಿಕಾರ್ಜುನ್ ಲಿಂಗಾಯತ ದಾವಣಗೆರೆ ಮಧ್ಯ ಕರ್ನಾಟಕ ಪ್ರಾತಿನಿಧ್ಯತೆ, ಲಕ್ಷ್ಮಣ್ ಸವದಿ ಗಾಣಿಗ ಲಿಂಗಾಯತ ಬೆಳಗಾವಿ ಪ್ರಾಬಲ್ಯ ಪಕ್ಷ ಸಂಘಟನೆಯ ದೃಷ್ಟಿ, ರಘುಮೂರ್ತಿ ಎಸ್ಟಿ ವಾಲ್ಮೀಕಿ ಚಿತ್ರದುರ್ಗ, ಅನ್ನಪೂರ್ಣ ತುಕಾರಾಮ್ ಅವರು ಎಸ್ಟಿ ವಾಲ್ಮೀಕಿ ಬಳ್ಳಾರಿ ಮಹಿಳಾ ಕೋಟ, ಬಿ ನಾಗೇಂದ್ರ ಎಸ್ಟಿ ವಾಲ್ಮೀಕಿ ಬಳ್ಳಾರಿ ಸಿದ್ದರಾಮಯ್ಯ ಕೋಟ ಇವರು, ಹಾಗೂ ಬಳ್ಳಾರಿ ವಿಜಯನಗರ ಮುಂದಿನ ಚುನಾವಣಾ ಹಿತದೃಷ್ಟಿಯಿಂದ ಇವರಿಗೆ ಟಿಕೆಟ್ ಈ ಬಾರಿ ಸೀಟ್ ಕೊಡಲಾಗ್ತಾ ಇದೆ. ತನ್ವೀರ್ ಸೇಠ್ ಮುಸ್ಲಿಂ ಮೈಸೂರು, ಖನಿಜಾ ಫಾತಿಮಾ ಮುಸ್ಲಿಂ ಕಲಬುರಗಿ ಮಹಿಳಾ ಹಾಗೂ ಮುಸ್ಲಿಂ ಕೋಟಾ ಸಿಗುವಂತಹ ಸಾಧ್ಯತೆ ಇದೆ. ವಿಜಯಾನಂದ ಕಾಶಪ್ಪನವರ್ ಲಿಂಗಾಯತ ಬಾಗಲಕೋಟೆ, ಬಸವರಾಜ ರಾಯರೆಡ್ಡಿ ಲಿಂಗಾಯತ ಕೊಪ್ಪಳ, ಪುಟ್ಟರಂಗಶೆಟ್ಟಿ ಉಪ್ಪಾರ ಚಾಮರಾಜನಗರ, ರುದ್ರಪ್ಪ ಲಮಾಣಿ ಲಂಬಾಣಿ ಹಾವೇರಿ, ಆನೇಕಲ್ ಶಿವಣ್ಣ ಎಸ್ಸಿ ಬಲಗೈ ಬೆಂಗಳೂರು, ಚಲುವರಾಯಸ್ವಾಮಿ ಒಕ್ಕಲಿಗ ಮಂಡ್ಯ, ಆರ್ ಬಿ ದೇಶಪಾಂಡೆ ಬ್ರಾಹ್ಮಣ ಉತ್ತರ ಕನ್ನಡ, ಶಿವರಾಜ್ ಸಂಗಡಿಗಿ ಎಸ್ಸಿ ಭೋವಿ ಎಡ ಕೊಪ್ಪಳ, ಇನ್ನು ಬಿಕೆ ಹರಿಪ್ರಸಾದ್ ಈಡಿಗ ಎಂಎಲ್ಸಿ ಕೋಟಾ ಮಲೆನಾಡು ಭಾಗ ಪ್ರಾತಿನಿಧ್ಯತೆ, ಸಂತೋಷ್ ಲಾಡ್ ಮರಾಠ ಧಾರವಾಡ, ಲೇಔಟ್ ಕೃಷ್ಣಪ್ಪ ಒಕ್ಕಲಿಗ ಬೆಂಗಳೂರು ಸಡಕ್ಷರಿ ಲಿಂಗಾಯತ ತುಮಕೂರು, ಶಿವಲಿಂಗೇಗೌಡ ಒಕ್ಕಲಿಗ ಹಾಸನ, ಬಂಗಾರಪೇಟೆ ನಾರಾಯಣಸ್ವಾಮಿ ಎಸ್ಸಿ ಕೋಲಾರ, ಜಮೀರ್ ಅಹಮದ್ ಮುಸ್ಲಿಂ ಬೆಂಗಳೂರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಿಂಗಾಯತ ಬೆಳಗಾವಿ, ಮಾಗಡಿ ಬಾಲಕೃಷ್ಣ ಒಕ್ಕಲಿಗ ರಾಮನಗರ, ಶಿವಲಿಂಗೇಗೌಡ ಒಕ್ಕಲಿಗ ಹಾಸನ. ಇನ್ನು ಅದೇ ರೀತಿಯಾಗಿ ಲಿಂಗಾಯತ 7, ಒಕ್ಕಲಿಗ 6, ಎಸ್ಸಿಯಲ್ಲಿ 3 ಜನ, ಎಸ್ಟಿ 3, ಮುಸ್ಲಿಂ 4, ರಜಪೂತ 1, ಮರಾಠ 1, ಕೊಡವ 1, ಲಂಬಾಣಿ 1, ಉಪ್ಪಾರ 1, ಬ್ರಾಹ್ಮಣ ಕೋಟ 1, ಈಡಿಗ ಸಮುದಾಯಕ್ಕೆ 1 ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಸಮುದಾಯವಾರು ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿರುವಂತಹ ಲೆಕ್ಕಾಚಾರ. ಅದರ ಜೊತೆಗೆ ಸಾಕಷ್ಟು ಅಳೆದು ತೂಗಿ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದನ್ನು ಈ ಬಾರಿ ನಿರ್ಧಾರ ಮಾಡಲಾಗ್ತಾ ಇದೆ. ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಮುದಾಯವಾರು ಜೊತೆಗೆ ಯಾರ್ಯಾರು ಪ್ರಬಲ ನಾಯಕರಿದ್ದಾರೆ, ಯಾರ್ಯಾರು ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ಗೆಲ್ಲಿಸಬಲ್ಲರು, ನೇತೃತ್ವವನ್ನು ವಹಿಸಬಲ್ಲರು, ಇದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಬಾರಿ ಸಚಿವ ಸ್ಥಾನವನ್ನು ನೀಡಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.